ನಮಸ್ಕಾರ. ನಾನಿವತ್ತು ತುಂಬ ಬೆಲೆಯುಕ್ತವಾದಂಥ, ಬೆಲೆ ಕಟ್ಟಕ್ಕೆ ಆಗದೇ ಇರೋ ಅಂಥ ನಾವೆಲ್ಲರೂ ಕೂಡ ಜೀವನ ಮಾಡಬೇಕು, ಒಂದು ಸಾರ್ಥಕ ಜೀವನನ ಕಂಡ್ಕೋಬೇಕು ಅಂತಂದರೆ ತುಂಬ ಬೆಲೆಯುಳ್ಳಂಥ ವಸ್ತು ಬೇಕೇ ಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇದು ನೀವು ಎಷ್ಟೇ ಬೆಲೆ ಕೊಟ್ಟರು ಕೂಡ ಮಾರ್ಕೆಟಲ್ಲಿ ಸಿಗೋದಲ್ಲ. ಇದು ನಮ್ಮಲ್ಲೇ ಕಂಡ್ಕೋಬೇಕು ಅಂಥ ವಸ್ತುವಿನ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಇದನ್ನು ಒಂದು ಕಥೆ ಮೂಲಕ ಹೇಳ್ತೀನಿ. ಅದೇನು ಅಂತಂದರೆ, ಒಬ್ಬ ಹುಡುಗ ಇರ್ತಾನೆ. ಅವನು ತುಂಬ ಆಶಾವಾದಿ, ತುಂಬ ಕಷ್ಟದಲ್ಲಿ ಬೆಳೆದು ಮುಂದೆ ಬಂದಿರ್ತಾನೆ. ಚೆನ್ನಾಗಿ ಓದ್ತಾನೆ. ಓದ್ಬಿಟ್ಟು ಒಂದು ಇಂಜಿನಿಯರಿಂಗ್ ಪದವಿನ ಪಡ್ಕೊಂಡ್ಬಿಟ್ಟು ಒಂದು ಒಳ್ಳೆ ಕೆಲಸನೂ ಕೂಡ ಸಿಕ್ಕುತ್ತೆ. ಕಷ್ಟಪಟ್ಟು ಶ್ರಮದಿಂದ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾ ಇರ್ತಾನೆ. ಒಂದು ಹಂತಕ್ಕೆ ಬಂದ ಮೇಲೆ ಅವನಿಗೆ ಅಲ್ಲಿಗೆ ಜೀವನ ನಿಲ್ಲಿಸೋದಿಲ್ಲ. ಇನ್ನು ಏನಾದರೂ ನಾನು ಸಾಧನೆ ಮಾಡಬೇಕು ಅನ್ನೋ ಛಲ ಜಾಸ್ತಿ ಇರುತ್ತೆ ಆ ಹುಡುಗಲ್ಲಿ. ಒಳ್ಳೆ ಸಂಬಳ ಬರ್ತಾ ಇರುತ್ತೆ, ಒಳ್ಳೆ ಪದವಿನಲ್ಲಿರ್ತಾನೆ. ಆದರೂ ಕೂಡ ಇನ್ನೂ ಏನೋ ಸಾಧನೆ ಮಾಡಬೇಕು ಅನ್ನೋ ಆಸೆ ಅವನಿಗೆ ತನ್ನದೇ ಆದ ಒಂದು ಕಂಪ್ನಿ ಕಟ್ಕೊಳ್ಳೋದ್ರಲ್ಲಿ ಪ್ರಾರಂಭ ಆಗುತ್ತೆ. ಅವನು ಒಂದು ಕಂಪ್ನಿನ ಕಟ್ಕೋತಾನೆ, 100 ಜನಕ್ಕೆ ಕೆಲಸ ಕೊಡ್ತಾನೆ. ಆ ಸಣ್ಣ ಕಂಪ್ನಿ ಅನ್ನೋದು ದೊಡ್ಡದಾಗಿ ಬೆಳೀತಾ ಹೋಗುತ್ತೆ. ಅವನು ನೋಡ್ತಾ 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 ಒಳ್ಳೆ ಬಿಲಿಯನೇರ್ ಆಗ್ತಾನೆ. ಒಳ್ಳೆ ಮದುವೆ ಆಗಿರ್ತಾನೆ, ಒಳ್ಳೆ ಕುಟುಂಬದ ಜೊತೆಗೆ ಒಳ್ಳೆ ಹೆಂಡತಿ ಸಿಕ್ಕಿರ್ತಾಳೆ, ಮಕ್ಕಳಾಗ್ತಾರೆ. ಅವನಿಗೆ ಯಶಸ್ಸು ಅನ್ನೋದು, ದುಡ್ಡು ಅನ್ನೋದು, ಪ್ರತಿಯೊಂದು ಕೂಡ ಜೀವನದಲ್ಲಿ ಒಂದು ಸಕ್ಸಸ್ ಮ್ಯಾನ್ ಏನು ಬೇಕು ಅದನ್ನೆಲ್ಲ ಪಡ್ಕೊಂಡಿರ್ತಾನೆ. ಅವನಿಗೆ ಎಲ್ಲ ಇರುತ್ತೆ. ಭಗವಂತ ಏನು ಕೊಡಬೇಕು ಅಂತಬಿಟ್ಟು ನಾವು ಆಸೆ ಪಡ್ತೀವೋ ಅದೆಲ್ಲ ಇರುತ್ತೆ. ದೊಡ್ಡ ದೊಡ್ಡ ಐಷಾರಾಮಿ ಕಾರುಗಳಿರುತ್ತೆ, ವಾಸ ಮಾಡೋದಕ್ಕೆ ಬಂಗ್ಲೆ ಇರುತ್ತೆ, ಸಾವಿರಾರು ಜನ ನೌಕರರಿಗೆ ಅವನು ಕೆಲಸ ಕೊಟ್ಬಿಟ್ಟು ಅಷ್ಟು ಕುಟುಂಬಕ್ಕೆ ಆಧಾರ ಆಗಿರ್ತಾನೆ. ಪ್ರಾಮಾಣಿಕತೆಯಿಂದ ಒಳ್ಳೆ ಕೆಲಸನೂ ಕೂಡ ಮಾಡ್ತಾ ಇರ್ತಾನೆ. ಆದರೂ ಕೂಡ ಅವನ ಜೀವನದಲ್ಲಿ ಏನೋ ಒಂದು ಕೊರತೆ ಇದೆ ಅಂತ ಅನ್ನಿಸ್ತಾ ಇದೆ. ಇದ್ರಿಗಿನ ಹೆಚ್ಚಿಂದ ನನಗೆ ಏನೋ ಬೇಕು ಅಂತಬಿಟ್ಟು ಅವನು ಆಸೆ ಪಡ್ತಾ ಇರ್ತಾನೆ. ಅದು ಏನು ಅಂತಬಿಟ್ಟು ಅವನಿಗೆ ಗೊತ್ತಾಗ್ತಾ ಇರೋದಿಲ್ಲ. ಅವನು ತನ್ನ ಕೆಲಸದಲ್ಲಿ ಎಷ್ಟು ಮುಳುಗೋಗ್ಬಿಟ್ಟಿರ್ತಾನೆ ಅಂತಂದರೆ ಅಷ್ಟು ಚೆನ್ನಾಗಿ ಕೆಲಸನೂ ಮಾಡ್ತಾ ಇರ್ತಾನೆ. ಬೇರೆಯವ್ರಿಗೆಲ್ಲನೂ ತಂದೆ ಸ್ಥಾನದಲ್ಲಿದ್ದು ಒಂದು ಒಳ್ಳೆ ಪೊಸಿಷನ್ನಲ್ಲೂ ಇರ್ತಾನೆ, ಎಲ್ಲನೂ ಮಾಡ್ತಾ ಇರ್ತಾನೆ. ಆದರೂ ಕೂಡ ಅವನ ಜೀವನದಲ್ಲಿ ಏನೋ ಒಂದು ಕೊರತೆ ಇದೆ ನನಗೆ ಅಂತಬಿಟ್ಟು ಅನ್ನಿಸ್ತಾ ಇರುತ್ತೆ. ಏನು ಬೇಕು ಅಂತಬಿಟ್ಟು ಅವನಿಗೆ ಗೊತ್ತಾಗ್ತಾ ಇರೋದಿಲ್ಲ. ಬರ್ತಾ 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 ಅವನು ವಯಸ್ಸು ಯಾವ ರೀತಿ ಜಾಸ್ತಿ ಆಗ್ತಾ ಹೋಗುತ್ತೋ ಅದೇ ರೀತಿ ಅವನ ಉದ್ದಿಮೆ ಅನ್ನೋದು ಕೂಡ ಬೆಳೀತಾ ಹೋಗುತ್ತೆ. ಅವನ ಅಂತಸ್ತು, ಐಶ್ವರ್ಯ ಎಲ್ಲ ಬೆಳೀತಾ ಹೋಗುತ್ತೆ. ಅದ್ರ ಜೊತೆಗೆ ಕಾಯಿಲೆಗಳು ಕೂಡ ಬರೋದಕ್ಕೆ ಶುರು ಆಗುತ್ತೆ. ಅವನಿಗೆ ಯಾವುದರಲ್ಲೂ ಕೂಡ ರುಚಿ ಅಂತ ಅನಿಸೋದಿಲ್ಲ. ನಿದ್ದೆ ಮಾಡಿದರೆ ನಿದ್ದೆ ಬರ್ತಾ ಇರೋದಿಲ್ಲ. ಯಾವುದರಲ್ಲೂ ಕೂಡ ಸಂತೃಪ್ತಿ ಅನ್ನೋದು ಕಂಡುಕೊಳ್ತಾ ಇರೋದಿಲ್ಲ. ಹೀಗೆ ಇದ್ದಾಗ ಒಂದ್ಸತಿ ಅಚಾನಕ್ಕಾಗಿ ಒಬ್ಬ ಅವನು ಚೈಲ್ಡ್ಹುಡ್ ಫ್ರೆಂಡ್ ಸಿಕ್ಬಿಡ್ತಾನೆ. ಬಾಲ್ಯದ ಸ್ನೇಹಿತ ಸಿಕ್ತಿದ್ದಾಗೆ ಅವನಿಗೆ ಎಷ್ಟು ಖುಷಿ ಆಯಿತು ಅಂತಂದರೆ, ಅವನಿಗೆ ನೋಡ್ತಿದ್ದಾಗೇ ಅವನು ಇರೋ ಪೊಸಿಷನ್ನು, ಅವನು ಯಾರು, ಅವನು ಏನು ಅನ್ನೋದನ್ನು ಕೂಡ ಮರ್ತೋಗ್ಬಿಡ್ತಾನೆ. ಅವನು ಬಾಲ್ಯದ ದಿನಕ್ಕೆ ಹೊರಟೋಗ್ಬಿಡ್ತಾನೆ. ಹೋಗ್ಬಿಟ್ಟು ಒಂದು ದಿನ ಪೂರ್ತಿ ಅವನ ಜೊತೆಗೆ ಕಳೀತಾನೆ. ಎಷ್ಟು ಖುಷಿಯಾಗಿರ್ತಾನೆ ಅಂತಂದರೆ ಹರಡ್ತಾನೆ, ಮಾತಾಡ್ತಾನೆ, ಅವನು ಹಿಂದಿನ ದಿನಗಳನ್ನೆಲ್ಲ ಮೆಲುಕಾಗ್ತಾನೆ. ತಾನು ಯಾವ ರೀತಿ ಈ ಪೊಸಿಷನಿಗೆ ಬರೋದಕ್ಕೆ ಕಷ್ಟಪಟ್ಟೆ ಅನ್ನೋದನ್ನು ಹಂಚ್ಕೋತಾನೆ. ಅವನ ಜೊತೆಗೆ ಅವನು ಏನು ಮಾಡ್ತಾ ಇದ್ದಾನೆ ಅನ್ನೋದನ್ನು ಕೇಳ್ಕೊತಾನೆ, ಎಲ್ಲ ಮಾಡ್ತಾನೆ. ಇದ್ರ ಮಧ್ಯೆ ಅವನಿಗೆ ಆ ದಿನ ಪೂರ್ತಿ ಹೆಂಗೆ ಕಳೀತು ಅನ್ನೋದೇ ಗೊತ್ತಾಗೋದಿಲ್ಲ. ಅಷ್ಟು ತೃಪ್ತಿಯಿಂದ ಕಳೆದೋಗ್ತಾ ಇದ್ದಾಗ ಅವನ ಫ್ರೆಂಡು ಹೋಗ್ತಾ ಇದ್ದಾಗ ಹೇಳೋಗ್ತಾನೆ, ಆಯ್ತಪ್ಪ ನಾನು ಯಾವಾಗಾದರೂ ಕೂಡ ಸಿಗ್ತೀನಿ, ನಾನು ಇನ್ನಷ್ಟು ಬ್ಯುಸಿಯಲ್ಲ ಜೀವನದಲ್ಲಿ, ನಾನು ಒಂದು ಸಂತೃಪ್ತಿಯ ಜೀವನನ ನಡೆಸ್ತಾ ಇದ್ದೀನಿ, ನಾನು 24/7 ನಾನು ಫ್ರೀ ಆಗಿರ್ತೀನಿ. ನೀನು ಯಾವಾಗ ನನಗೆ ನೋಡಬೇಕು ಅಂತ ಅನ್ಕೋತೀಯೋ ಆವಾಗ ನೀನಾದರೂ ನನ್ನನ್ನು ಮೀಟ್ ಮಾಡು, ಇಲ್ಲಾಂದರೆ ನಾನಾದರೂ ಕೂಡ ಬಿಡುವು ಮಾಡಿಕೊಂಡು ನಿನ್ನನ್ನು ಮೀಟ್ ಆಗೋದಕ್ಕೆ ಬರ್ತಾನೆ, ತಗೋ ನನ್ನ ನಂಬರು ಅಂತಬಿಟ್ಟು ಹೇಳಿ ನಂಬರ್ ಕೊಟ್ಟು ಹೊರಟೋಗ್ತಾನೆ. ಅವನು ಹೋದ್ಮೇಲೆ ಇವನಿಗೆ ಏನೋ ಒಂಥರ ಖಾಲಿ ಅಂತ ಅನಿಸುತ್ತೆ. ಜೀವನ ಅಂತಂದರೆ ಇವನು ಏನು ಅಂದ್ಕೊಂಡಿರ್ತಾನೋ, ಅವನಿಗೆ ಏನು ಬೇಕು ಅಂತ ಅನಿಸುತ್ತೋ ಎಲ್ಲೋ ಒಂದು ಕಡೆ ಅದು ಸಿಗ್ತಾ ಇದೆಯೇನೋ ಅಂತ ಅನಿಸುತ್ತೆ. ಅವನ ಫ್ರೆಂಡಿಗೆ ನೋಡ್ತಿದ್ದಾಗೆ ಅವನ ಫ್ರೆಂಡು ಒಬ್ಬ ಸಾಮಾನ್ಯ ಮನುಷ್ಯ, ಇವನಷ್ಟು ದೊಡ್ಡ ಬಿಲಿಯನೇರಲ್ಲ, ಒಂದು ಅಂತಸ್ತಲ್ಲಿ ಇರೋದಿಲ್ಲ, ಏನಿಲ್ಲ. ಅವನು ಸಾಮಾನ್ಯವಾಗಿ ಒಂದು ರಿಟೈರ್ಡ್ ಆಗಿಬಿಟ್ಟು ಸಾಮಾನ್ಯ ಜೀವನನ ನಡೆಸ್ತಾ ಇರ್ತಾನೆ. ಆದರೆ ಅವನಲ್ಲಿ ಏನೋ ಒಂದು ಕಳೆ ಅನ್ನೋದಿರುತ್ತೆ, ಏನೋ ಒಂದು ತೃಪ್ತಿ ಭಾವನೆ ಅನ್ನೋದಿರುತ್ತೆ. ಅದು ನನ್ನಲ್ಲಿ ಇಲ್ವಲ್ಲ ಅಂತ ಅನ್ಕೋತಾನೆ. ಅವನು ಆರೋಗ್ಯವಾಗಿರ್ತಾನೆ, ಮಾತಾಡ್ತಾ ಇದ್ದಾಗ ಸಂತೋಷವಾಗಿ ಎಂಜಾಯ್ ಮಾಡ್ತಾ ಇರ್ತಾನೆ. ಅದು ನನ್ನಲ್ಲಿ ಯಾಕಿಲ್ಲ ಅಂತಬಿಟ್ಟು ಅವನು ಯೋಚನೆ ಮಾಡ್ತಾ ಹೋಗ್ತಾನೆ. ಆಮೇಲೆ ಅವನಿಗೆ ಅನಿಸುತ್ತೆ, ಹೌದು, ಜೀವನ ಅಂತಂದರೆ ದುಡ್ಡು ಮಾಡೋದು
ತಪ್ಪಲ್ಲ. ಯಶಸ್ಸು ಅನ್ನೋದು ಕೂಡ ದುಡ್ಡಿನ ಜೊತೆಗೇನೆ ಯಶಸ್ಸು ಅನ್ನೋದು ಕೂಡ ಬರ್ತಾ ಹೋಗುತ್ತೆ, ಇದು ಯಾವುದು ತಪ್ಪಲ್ಲ. ಆದರೆ ಅದ್ರ ಜೊತೆಗೆ ನನ್ನದೇ ಆದ ಒಂದು ಜೀವನ ಅನ್ನೋದನ್ನು ನನ್ನಲ್ಲೇ ನಾನು ಕೊಂಡ್ಕೋಬೇಕು. ಅದು ಯಾವುದು ಪ್ರಪಂಚದಲ್ಲಿರೋ ಬಾಹ್ಯ ವಸ್ತುವಿನಲ್ಲಿಲ್ಲ, ಪ್ರಪಂಚದಲ್ಲಿರೋ ಯಾವ ವಸ್ತುವಿನಲ್ಲೂ ಕೂಡ ಅದು ಸಿಗೋದಿಲ್ಲ. ಅದು ನನ್ನಿಂದನೇ ನನಗೆ ಸಿಗಬೇಕದು ಅಂತಂದರೆ ನಾನು ಅದನ್ನು ಹುಡುಕಿ ತೆಗಿಬೇಕು. ನಾನು ಬರೀ ಬಿಸ್ನೆಸ್ಸು ಅಂತೇಳ್ಬಿಟ್ಟು ವ್ಯವಹಾರಕ್ಕೆ ಟೈಮ್ ಕೊಡೋದ್ರ ಬದಲಿ ನನ್ನ ಸ್ವಲ್ಪನಾದ್ರೂ ಸಮಯನ ಒಳ್ಳೆ ಸದ್ವಿನಿಯೋಗವಾಗ ಹಾಗೆ ನಾನು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೋಬೇಕು. ನನ್ನಲ್ಲಿರೋ ಹಣನ 4 ಜನರಿಗೆ ಉಪಯೋಗ ಆಗೋ ಹಾಗೆ, ಯಾರು ಕೂಡ 100% ಕೊಡು ಅಂತ ಬಿಟ್ಟು ಹೇಳೋದಿಲ್ಲ. ಎಷ್ಟಿರುತ್ತೋ ಅದರಲ್ಲಿ ಇಷ್ಟು ಪರ್ಸೆಂಟೇಜ್ ಅಂತ ಬಿಟ್ಟು ಒಳ್ಳೆ ಸಮಾಜ ಸೇವೆಗೋಸ್ಕರ ನಾನು ಅದನ್ನು ವಿನಿಯೋಗಿಸ್ಬೇಕು. ಆವಾಗ ನನಗೆ ಸಮಾಧಾನ ತೃಪ್ತಿ ಸಿಕ್ಕುತ್ತೆ ಅನ್ನೋದನ್ನು ಕಂಡುಕೊತಾನೆ ಅವನು. ಆವಾಗಿದ್ದ ಅವನು ತನ್ನ ಜೀವನದ ಶೈಲಿನ ಸ್ವಲ್ಪ ಬದಲಾಯಿಸ್ಕೊತಾ ಹೋದ ಹಾಗೆ ಅವನು ಎಷ್ಟು ಸಮಾಜಮುಖಿಯಾಗಿ ಕೆಲಸ ಮಾಡ್ತಾನೋ, ತನ್ನ ವ್ಯವಹಾರದ ಜೊತೆಗೆ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾನೋ, ಅವನಿಗೆ ಬೆಲೆ ಕಟ್ಟಕ್ಕಾಗಲಿ ಇರೋ ಅಂಥ ಒಂದು ತೃಪ್ತಿ ನೆಮ್ಮದಿ ಕೂಡ ಸಿಕ್ಕುತ್ತೆ. ಮತ್ತು ಅವನು ಬಿಸ್ನೆಸ್ಸು ಮೊದಲಿಗಿನ್ನೂ ಇನ್ನೂ ಅವನು ಉತ್ಸಾಹದಿಂದ ಇನ್ನೂ ತುಂಬ ಭಾಳ ಎಫರ್ಟ್ ಹಾಕ್ಬಿಟ್ಟು ಅದನ್ನು ನಾವು ಮುಂದುವರಿಸ್ಕೊಂಡು ಹೋಗೋದಕ್ಕೆ ಅವನಿಗೆ ಎಲ್ಲೋ ಒಂದು ಕಡೆಯಿಂದ ಚೈತನ್ಯ ಅನ್ನೋದು ಬರ್ತಾ ಇರುತ್ತೆ, ಉತ್ಸಾಹ ಅನ್ನೋದು ಬರ್ತಾ ಇರುತ್ತೆ. ಮೊದಲು ಅವನು ಯಾವುದರಲ್ಲಿ ನೀರಸವಾಗಿ ಉತ್ಸಾಹನ ಕಳ್ಕೊತಾ ಇದ್ನೋ ಅದು ಇಮ್ಮಡಿ 100 ಮಡಿ ಆಗುವಷ್ಟು ಶಕ್ತಿ ಅವನಿಗೆ ಬರ್ತಾ ಹೋಗುತ್ತೆ. ಅವನು ಇನ್ನೂ 4 ಜನರು ಸಂಸಾರಕ್ಕೆ ಒಂದು ಆಧಾರ ಆಗ್ತಾ ಹೋಗ್ತಾನೆ. ಇದರಿಂದ ನಾವು ಏನು ತಿಳ್ಕೊತೀವಿ ಅಂತ ಅಂದರೆ, ನಾವು ದುಡ್ಡು ಮಾಡೋದು ತಪ್ಪಲ್ಲ. ಈ ಪ್ರಪಂಚದಲ್ಲಿ ದುಡ್ಡು, ಯಶಸ್ಸು ಎಲ್ಲ ಬೇಕು. ಯಶಸ್ಸು ಅಂತಂದರೆ ಏನು ಅಂತಂದರೆ ಬರೀ ದುಡ್ಡು ಮಾಡೋದು, ಹೆಸರು ಮಾಡೋದೇ ಅಲ್ಲ. ಒಂದು ಒಳ್ಳೆಯ ಸಾರ್ಥಕ ಜೀವನ ಕೂಡ ನಡೆಸಬೇಕು. ಆ ಜೀವನ ಅನ್ನೋದು ಫಸ್ಟ್ ನಮಗೆ ತೃಪ್ತಿ ಕೊಡಬೇಕು. ಮತ್ತು ಸಮಾಜಕ್ಕೂ ಕೂಡ ಪರಮಾತ್ಮ ನಮ್ಗೆ ಏನು ಕೊಟ್ಟಿದ್ದಾನೆ ಅಂತಂದರೆ ಅದು 4 ಜನರಿಗೆ ಸದ್ವಿನಿಯೋಗ ಕೂಡ ಆಗಬೇಕು. ನಾವು ದುಡ್ದಿದ್ದೆಲ್ಲನೂ ಖರ್ಚು ಮಾಡೋದ್ಬಿಟ್ಟು ಯಾರೂ ಹೇಳೋದಿಲ್ಲ. ಇಷ್ಟು ಪರ್ಸೆಂಟೇಜ್ ಅಂತೇಳ್ಬಿಟ್ಟು ಅದನ್ನು ನಾವು ಸಮಾಜದಲ್ಲಿ ಯಾರು ತುಂಬ ನೀಡಿ ಪೀಪಲ್ ಇರ್ತಾರೋ ಅಂಥವರಿಗೆ ನಾವು ಸದ್ವಿನಿಯೋಗ ಮಾಡ್ತಾ ಇದ್ದರೆ ಅದರಿಂದ ಸಿಗುವಂಥ ಆನಂದ ತೃಪ್ತಿನೇ ಬೇರೆ. ಅಂಥ ಬೆಲೆ ಕಟ್ಟಲಾರದಂಥ ವಸ್ತು ಯಾವುದಪ್ಪ ಅಂತಂದರೆ ನೆಮ್ಮದಿ, ತೃಪ್ತಿ, ಸಂತೋಷ. ಅದು ನಮ್ಮಲ್ಲಿ ಸದಾ ಮನೆ ಮಾಡಿಕೊಂಡಿದ್ರೆ ಮಾತ್ರ ನಾವು ಎಷ್ಟು ಕಾಲ ಬದುಕಿದ್ರೂ ಕೂಡ ನಮಗೆ ಆಯಸ್ಸು ಕೂಡ ವೃದ್ಧಿ ಆಗುತ್ತೆ, ಜೊತೆಗೆ ಆರೋಗ್ಯನೂ ಕೂಡ ಬರುತ್ತೆ, ಮತ್ತು ತೃಪ್ತಿಯ ಜೀವನ ಅನ್ನೋದು ನಮ್ಮದಾಗುತ್ತೆ. ಅದರ ಸಲುವಾಗಿ ನಾವೆಲ್ಲರೂ ಕೂಡ ಫಸ್ಟು ನೆಮ್ಮದಿನ ಕಂಡುಕೋಬೇಕು. ಯಾವಾಗಲೂ ಕೂಡ ಆ ನೆಮ್ಮದಿಗೆ ಬೆಲೆ ಕಟ್ಟೋಕ್ಕಾಗೋದಿಲ್ಲ. ಅದು ಮಾರ್ಕೆಟಲ್ಲಿ ನಾವು ಅನ್ಕೋತೀವಿ ಬಾಹ್ಯ ವಸ್ತುವಿನಲ್ಲಿ ಇರೋದೇ ಸುಖ ಅಂತ ಅನ್ಕೋತೀವಿ, ನಿಜವಾಗ್ಲೂ ಇಲ್ಲ. ಅದು ಒಂದು ಹೆಂಗೆ ಅಂತಂದರೆ ಏಜ್ ಆಗ್ತಾ ಒಂದೊಂದು ವಯಸ್ಸಲ್ಲಿ ಒಂದೊಂದರಲ್ಲಿ ಸಂತೋಷ, ತೃಪ್ತಿ ಅನ್ನೋದು ಸಿಗ್ತಾ ಹೋಗುತ್ತೆ ಮನಸ್ಸಿಗೆ. ಅದೇ ರೀತಿ ಮನುಷ್ಯ ಯಾವ ರೀತಿ ಪಕ್ವ ಆಗ್ತಾ ಬರ್ತಾನೋ, ಒಂದು ಮಧ್ಯ ವಯಸ್ಸಿಗೆ ಬಂದು ಸ್ವಲ್ಪ ಇಳಿ ವಯಸ್ಸಿಗೆ ಬರ್ತಾ ಹೋಗ್ತಾನಲ್ವ, ಆವಾಗ ಆ ಸಂತೋಷ, ನೆಮ್ಮದಿ ಅನ್ನೋದು ಯಾವುದರಲ್ಲಿ ಇದೆ ಅನ್ನೋದನ್ನು ನಾವು ಕಂಡುಕೋಬೇಕು. ಆ ರೀತಿ ನಮ್ಮ ಜೀವನನ ನಡೆಸೋದ್ರಲ್ಲಿ ನಮ್ಮ ಜೀವನನ ನಾವು ಸಾರ್ಥಕ ಪಡಿಸ್ಕೋಬೇಕು ಅಂತೇಳ್ಬಿಟ್ಟು ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ನಮಸ್ತೆ.